ಹಿಜಾಬ್ನ ವಿಷಯದಲ್ಲಿ ವಿಧಾನಸಭೆಯಲ್ಲಿ ಕಾಂಗ್ರೆಸ್ನವರು ಚರ್ಚನೆ ಮಾಡಲಿಲ್ಲ. ಆ ಒಂದು ಸಮಾಜಕ್ಕೆ ರಕ್ಷಣೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅವರಿಂದ ಏನೋ ವಿಧಾನಸಭೆ ಕಲಾಪದಲ್ಲಿ ಚರ್ಚನೆಗೆ ಯಾರೂ ಮಾತಾಡಲಿಲ್ಲ, ಆಸಕ್ತಿ ತೋರಿಸ್ತಿಲ್ಲ. ಇವತ್ತಿನ ದಿನ ನಮ್ಮ ಹಳೆಯ ಆತ್ಮೀಯ ಸ್ನೇಹಿತರೆ, ನನಗೂ ಅವ್ರಿಗೂ ಭಾಳ ಅನ್ಯೋನ್ಯವಾದಂಥ ಬಾಂಧವ್ಯ ಇದ್ದಂಥದ್ದು. ಕೆಲವು ರಾಜಕೀಯದ ಬೆಳವಣಿಗೆಯಲ್ಲಿ ಕೆಲವು ಬಾರಿ ಒಂದೊಂದು ಬಾರಿ ನಮ್ಮ ಅನಿರೀಕ್ಷಿತವಾದಂಥ ತೀರ್ಮಾನಗಳಾಗ್ಬಿಡುತ್ತೆ. ಮತ್ತೆ ಮರಳಿ ಅವರನ್ನು ಮನೆಗೆ ಕರ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ ಇವತ್ತಿನ ಕಾರ್ಯಕ್ರಮ. ಅವ್ರ ಮನೆಗೆ ಏನು ಬಂದಿದ್ದೇನೆ, ಶ್ರೀನಿವಾಸ ಮೂರ್ತಿ ಅವರು ಈ ಕ್ಷೇತ್ರದಲ್ಲಿ ಜನತೆಯ ಜೊತೆಯಲ್ಲಿ ಉತ್ತಮವಾದ ರೀತಿಯ ಒಂದು ಸಂಬಂಧಗಳು ಇಟ್ಕೊಂಡಿದ್ದಾರೆ. ಹಿಂದೆ ಇಲ್ಲಿ ನಡೆದಂಥ ಒಂದು ಘಟನೆ ಕೆಲವು ರಾಜಕೀಯದ ಪಿತೂರಿಯಿಂದ ಆದಂಥ ಘಟನೆ. ಅಂಥ ಒಂದು ಘಟನೆಯಲ್ಲಿ ಅವ್ರ ಮನಸ್ಸಿಗೆ ನೋವಾಗಿದ್ದರು. ಅವ್ರದ್ದು ಯಾವುದೇ ರೀತಿಯಲ್ಲಿ ಅವರಿಂದ ಆದಂಥ ಒಂದು ಅನಾಹುತಗಳಲ್ಲ ಅದು. ಆದರೂ ಸಹ ತಾಳ್ಮೆಯಿಂದ ಅವರ ಒಂದು ನಡವಳಿಕೆ ಏನಿದೆ ಅದು ಬೇರೆಯವ್ರಿಗೂ ಮಾದರಿ ಅಂತಕ್ಕಂಥ ನನ್ನ ಅಭಿಪ್ರಾಯ. ಇವತ್ತು ಪುನಃ ನನ್ನ ಜೊತೆಗೂಡಿ ನಮ್ಮ ಪಕ್ಷದ ಜವಾಬ್ದಾರಿಯನ್ನು, ಅವರದೇ ಪಕ್ಷ, ನನ್ನ ಪಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ಜವಾಬ್ದಾರಿಯನ್ನು ತೆಗೆದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ನನ್ನ ಜೊತೆಯಲ್ಲಿ ಕೈ ಜೋಡಿಸಿ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ಜನಪರವಾದಂಥ ಆಡಳಿತ ಕೊಡತಕ್ಕಂಥ ನಿಟ್ಟಿನಲ್ಲಿ ಜೊತೆಗೂಡ್ತಕ್ಕಂಥದ್ದಕ್ಕೆ ಇವತ್ತೇನು ತೀರ್ಮಾನ ಮಾಡಿದ್ದಾರೆ. ನಾನು ಪಕ್ಷಕ್ಕೆ ಸ್ವಾಗತ ಅನ್ನೋದಕ್ಕಿಂತ ಹೆಚ್ಚಾಗಿ ಮತ್ತೆ ಮರಳಿ ಮನೆಗೆ ಬರ್ತಿದ್ದಾರೆ. ಒಟ್ಟಾಗಿ ನಾವು ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೀವಿ. ಪುಲಕೇಶಿ ನಗರದ ಜನತೆಗೆ ಅಷ್ಟೇ ಅಲ್ಲ, ರಾಜ್ಯದ ಜನತೆಗೆ ಹೇಳ್ತಕ್ಕಂಥದ್ದು, ಇವತ್ತು ಯಾವ ಒಂದು ನಿಮ್ಮ ಬದುಕಿನ ಮೇಲೆ ಪರಿಣಾಮಗಳಾಗ್ತಾ ಇದೆ. ಗ್ಯಾರಂಟಿ ಸ್ಕೀಮ್ ಒಂದು ಭಾಗ, ಆದರೆ ಗ್ಯಾರಂಟಿ ಸ್ಕೀಮ್ಗಿಂತ ಮುಖ್ಯವಾಗಿ ನನಗೆ ಬೇಕಾಗಿರ್ತಕ್ಕಂಥದ್ದು ಪ್ರತಿದಿನ ನನ್ನ ಒಂದು ರಾಜಕೀಯದ ಜೀವನದಲ್ಲಿ ಆಗ್ತಕ್ಕಂಥ ಅನುಭವಗಳು. ಮಕ್ಕಳ ಸ್ಕೂಲ್ ಫೀಸ್ ಕಟ್ತಕ್ಕಂಥದ್ದಕ್ಕೆ ಇವತ್ತು ಬೆಂಗಳೂರು ನಗರದಲ್ಲಿ ಏನು ಸಮಸ್ಯೆಗಳಿದೆ, ಯಾಕೆಂದರೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳನ್ನ ಓದಿಸ್ತಕ್ಕಂಥದ್ದಕ್ಕೆ ಇವತ್ತು ಸರಿಯಾದ ರೀತಿಯ ಮೂಲಭೂತ ಸೌಕರ್ಯಗಳು ಇಲ್ಲದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಾಲವ ಮಾಡಿ ಖಾಸಗಿ ಸ್ಕೂಲ್ಗಳಿಗೆ ಸೇರಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರತಿ ವರ್ಷಕ್ಕೆ 2 ಲಕ್ಷ 3 ಲಕ್ಷ ಖರ್ಚು ಮಾಡಬೇಕಂತ ಪರಿಸ್ಥಿತಿ. ಇವತ್ತು ದಿನಗೂಲಿ ಕೆಲಸ ಮಾಡೋರು, ಆಟೋ ಡ್ರೈವರ್ಗಳು, ಹಲವಾರು ರೀತಿ ಸಣ್ಣ ಪುಟ್ಟ ಕೆಲಸ ಮಾಡ್ತಕ್ಕಂಥವ್ರಿಗೆ ಕುಟುಂಬದಲ್ಲಿ 2 ಮಕ್ಕಳಿದ್ರೆ ಆ ಮಕ್ಕಳ ಒಂದು ವಿದ್ಯೆಗೆ ಏನು ಕೊಟ್ಟಿದ್ದಾರೆ ಅನ್ನೋದು ಮುಖ್ಯ. ಇಲ್ಲಿ ಆ ಕೊಡ್ತಕ್ಕಂಥ 2,000 ರೂಪಾಯಿನಲ್ಲೂ ಅವ್ರ ಸಂಪಾದನೆ 15,000 20,000 ತಿಂಗಳಿಗೆ ಮಾಡ್ಬೋದು. 2 ಮಕ್ಕಳಿದ್ರೆ ಅವ್ರ ವಿದ್ಯೆ ಕೊಡ್ತಕ್ಕಂಥದ್ದೇ ಭಾಳ ದುಸ್ತರವಾದಂಥ ವಾತಾವರಣ. ಕುಟುಂಬ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ಒಂದು ಕಾರ್ಯಕ್ರಮಗಳೇನಿದೆ, ಸರ್ಕಾರ ಕೊಡ್ತಕ್ಕಂಥ ಸಾರ್ವಜನಿಕರಿಗೆ ಇವತ್ತು ಪ್ರತಿನಿತ್ಯದ ವಸ್ತುಗಳನ್ನೇನು ಖರೀದಿ ಮಾಡ್ತಾರೆ, ಆಹಾರಗಳನ್ನು, ಇವತ್ತು ಹಲವಾರು ರೀತಿಯ ಸಮಸ್ಯೆಗಳು ನಮ್ಮ ಹಲವಾರು ಕುಟುಂಬದಲ್ಲಿ ನಾನು ಗಮನಿಸ್ತಕ್ಕಂಥದ್ದು. ಪ್ರತಿನಿತ್ಯ ನಂತರ ಬರ್ತಕ್ಕಂಥವ್ರು ಕ್ಯಾನ್ಸರ್ ಕಾಯಿಲೆಗಳು, ಕಿಡ್ನಿ ಪೇಷಂಟ್ಗಳು, ಈ ರೀತಿಯ ಒಂದು ಕಾಯಿಲೆಗಳಿಂದ 20-25 ಲಕ್ಷ ಖರ್ಚು ಮಾಡಬೇಕಾದ್ರೆ ಅದಕ್ಕೇನು ಕಾರ್ಯಕ್ರಮ ಕೊಟ್ಟಿದ್ದೀರಿ? ಮನೆಗಳನ್ನು ಮಾರಾಟ ಮಾಡ್ಕೊತಾರೆ, ಆಸ್ತಿ ಮಾರಾಟ ಮಾಡಿ ಸಾಲಗಾರರಾಗ್ತಾರೆ. ಇದೆಲ್ಲವನ್ನು ನಾನು ಗಮನಿಸಿದ್ದೇನೆ. ಅದರಿಂದ ಇದೆಲ್ಲದಕ್ಕೂ ಒಂದು ಪರಿಹಾರ ತರ್ತಕ್ಕಂಥ ನಿಟ್ಟಿನ ಒಂದು ಸರ್ಕಾರ ಬೇಕಿಲ್ಲಿ ಕರ್ನಾಟಕಕ್ಕೆ. ಆ ನಿಟ್ಟಿನಲ್ಲಿ ನಾನು ನಾಡಿನ ಜನತೆಗೆ ವಿಶೇಷ ಪುಲಕೇಶಿ ನಗರ ಅತ್ಯಂತ ಕೆಳಮಟ್ಟದಲ್ಲಿ ಇರ್ತಕ್ಕಂಥ ಜನತೆ. ಇಲ್ಲಿ ಬಡತನ ಇದೆ, ಶ್ರಮಪಟ್ಟು ಜೀವನ ಮಾಡ್ತಕ್ಕಂಥವ್ರು. ಬಡತನ ಇದ್ರೂ ಅತ್ಯಂತ ಶ್ರಮಜೀವಿಗಳಿವರು. ಇವರ ಒಂದು ಕುಟುಂಬಗಳ ಪರಿಸ್ಥಿತಿಗಳು, ಇಲ್ಲಿ ಮೂಲಭೂತ ಸೌಕರ್ಯಗಳು ಯಾವ ರೀತಿ ಮಾಡಿದ್ದಾರೆ ಇದೆಲ್ಲವನ್ನು ನೋಡಿದ್ದೇವೆ ನಾವು. ಇವತ್ತು ಶ್ರೀನಿವಾಸ ಮೂರ್ತಿಯವರಿದ್ದಾಗ ಪ್ರತಿನಿತ್ಯ ನನ್ನನ್ನು ಇಲ್ಲಿ ಆಹ್ವಾನ ಮಾಡೋರು. ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳಾದರೂ ಅವ್ರ ಜೊತೆ ನಾನು ಬರ್ತಾಯಿದ್ದೆ. ಇಲ್ಲೇ ಜನರ ಬದುಕಿನ ವಿಷಯದಲ್ಲಿ ಸರ್ಕಾರ ಇವತ್ತು ಕೊಡ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಅತ್ಯಂತ ಕಳಪೆ, ಗುಣಮಟ್ಟದಲ್ಲಿ ಅತ್ಯಂತ ಕೆಟ್ಟ ರೀತಿಯ ಒಂದು ವಾತಾವರಣ ಏನಿದೆ,
ಇದೆಲ್ಲವನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಹೊಸ ಬೆಳವಣಿಗೆ ತರಲಿಕ್ಕೆ ಶ್ರೀನಿವಾಸ ಮೂರ್ತಿ ಅವ್ರಿಗೂ ನಾನು ಜೊತೆಗೂಡ್ತಕ್ಕಂಥದ್ದಕ್ಕೆ ಏನು ಮನವಿ ಮಾಡ್ತಾ ಇದ್ದೇನೆ. ನಾವು ವೈಯಕ್ತಿಕವಾದಂಥ ನಮ್ಮ ಪದವಿಗಳಿಗಿಂತ ಹೆಚ್ಚಾಗಿ ಜನರ ಬದುಕನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ತರಬೇಕು. ಅದಕ್ಕೋಸ್ಕರ ಹೋರಾಟ ಒಂದು ಭಾವನೆಗಳನ್ನು ಇಟ್ಕೊಂಡ್ರೆ ನಾನು, ಯಾಕೆಂದರೆ ಬಡವರ ಜೊತೆ ಹೋರಾಟ ಮಾಡೋನು. ಪ್ರತಿನಿತ್ಯ ನನ್ನ ಹತ್ರ ಬರ್ತಕ್ಕಂಥವರು ಬಡತನದಿಂದ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾರೆ. ಅಂಥ ವ್ಯಕ್ತಿಗಳೇನು ಬರ್ತಾರೆ, ನಾವು ಸರ್ಕಾರದಲ್ಲಿ ಯಾವ ರೀತಿಯ ಕಾರ್ಯಕ್ರಮ ಕೊಡಬೇಕು ಅಂತಕ್ಕಂಥ ದಾರಿ ಅವರೇ ನನಗೆ ತೋರಿಸಿದ್ದಾರೆ. ಆ ನಿಟ್ಟಿನಲ್ಲಿ ಒಂದು 5 ವರ್ಷದ ಸರ್ಕಾರ ಇವತ್ತು ಜನತೆ ಆಶೀರ್ವಾದದಿಂದ ಒಂದು ಅವಕಾಶ ದೊರಕಿದ್ರೆ. ಯಾಕೆಂದರೆ ನಾನು 2 ಬಾರಿ ಆಕಸ್ಮಿಕವಾಗಿ ಅತ್ಯಂತ ಕಡಿಮೆ ಅವಧಿನಲ್ಲಿ ಮುಖ್ಯಮಂತ್ರಿ ಆದಾಗ ಯಾವ ರೀತಿಯಲ್ಲಿ ಬಡವರ ಪರವಾಗಿ ಕೆಲಸ ಮಾಡಿದ್ದೇನೆ ನೋಡಿದ್ದಾರೆ. ಈ ಬಾರಿ ಒಂದು 5 ವರ್ಷದ ಒಂದು ಆಡಳಿತ ಒಳ್ಳೆಯ ವ್ಯವಸ್ಥೆ ಬಂದರೆ ಇವತ್ತು ಬಡತನ ಅಂತಕ್ಕಂಥದ್ದು ಏನಿದೆ, ಏಕೆಂದರೆ ನಾವು GDP ಮೇಲೆ ಇವತ್ತು ನಾವು ಆರ್ಥಿಕವಾಗಿ ಬೆಳೆದಿದ್ದೇವೆ ಅಂತ ಹೇಳಲಿಕ್ಕಾಗಲ್ಲ. GDPಯ ಒಂದು ಅಂಕಿ ಅಂಶಗಳೇ ಬೇರೆ, ಆದರೆ ಪ್ರತಿನಿತ್ಯ ಬದುಕ್ತಕ್ಕಂಥ ಜನರ ಪರಿಸ್ಥಿತಿನೇ ಬೇರೆ. ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಒಂದು ಹೇಳಿಕೆ ನೋಡಿದೆ, ತುಮಕೂರಲ್ಲಿ ಒಂದು ರ್ಯಾಲಿ ಮಾಡ್ತಾ ಇದ್ದಾರೆ. ಅದೇನೋ ಯಾವುದೋ ಒಂದು ಸಮರ್ಪಣಾ ಸಮಾವೇಶ ಏನೋ ಮಾಡ್ಕೊಂಡಿದ್ದಾರೆ. ಇವತ್ತು ಅವರು ಹೇಳ್ತಾರೆ ಸಾಧನಾ ಸಮರ್ಪಣೆನೋ ಏನೇನೋ ಇಲ್ಲಿ ಅವರು ಒಂದು ಮಾತು ಹೇಳ್ತಾರೆ, ತಲಾವಾರು ನಮ್ಮ ರಾಜ್ಯದಲ್ಲಿ ಆದಾಯ ದೊಡ್ಡ ಮಟ್ಟದಲ್ಲಿ ಹೆಚ್ಚಿಸಿದ್ದೇವೆ ಅಂತೇಳಿ. ಅದು ತಲೆವಾರ ಆದಾಯ ಅವರೇನು ಲೆಕ್ಕಾಚಾರ ಮಾಡ್ತಾರೆ. ಇವತ್ತು ಕೆಲವು ಮಂದಿಗಳು ಸಂಪಾದನೆಯನ್ನು ಮಾಡಿದ್ದಾರೆ ಶ್ರೀಮಂತಿಕೆ. ಆ ಸಂಪತ್ತನ್ನು ಸಹ ಇಲ್ಲಿ ಪ್ರತಿನಿತ್ಯದ 2 ಹೊತ್ತಿನ ಊಟಕ್ಕೆ, ಮಕ್ಕಳ ಒಂದು ಜೀವನಕ್ಕೆ ಶ್ರಮ ಪಡ್ತಾರಲ್ಲ, ಅವರ ಆದಾಯ ಎಷ್ಟಿದೆ ಅನ್ನೋದನ್ನು, ಎಷ್ಟು % ಅವರಿದ್ದಾರೆ ಅನ್ನೋದನ್ನ ಸ್ವಲ್ಪ ಜನತೆ ಮುಂದಿಟ್ಟರು ಒಳ್ಳೆಯದು. ಇವತ್ತು ಹಲವಾರು ಭಾಗದಲ್ಲಿ ಉತ್ತರ ಕರ್ನಾಟಕ ಇರ್ಬೋದು, ಅದು ಕಲ್ಯಾಣ ಕರ್ನಾಟಕ ಇರಲಿ, ಮುಂಬೈ ಕರ್ನಾಟಕ ಇರಲಿ, ಇಲ್ಲಿ ಬೆಂಗಳೂರು ನಗರದಲ್ಲೂ ಹಲವಾರು ಪ್ರದೇಶದಲ್ಲಿ ಅವರ ತಲಾದಾಯ ಎಷ್ಟಿದೆ ಅದರ ಮಾಹಿತಿಗಳನ್ನು ಜನತೆ ಮುಂದೆ ಇಟ್ಟರೆ ಇಲ್ಲ ನಿಮಗೆ ಜ್ಞಾನೋದಯ ಆಗುತ್ತೆ. ನನ್ನ ಅಭಿಪ್ರಾಯದಲ್ಲಿ ಬರೀ ತಲೆ ಆದಾಯವನ್ನು ಯಾರೋ 4 ಜನ ಸಂಪಾದನೆ ಮಾಡಿರ್ತಕ್ಕಂಥದ್ದನ್ನು ಡಿವೈಡ್ ಮಾಡ್ಕೊಂಡು ಹೇಳೋದ್ರಿಂದ ಆ ಒಂದು ಕೆಳ ಹಂತದಲ್ಲಿ ಬದುಕ್ತಕ್ಕಂಥವ್ರ ಬದುಕನ್ನು ಇನ್ನೂ ಸರಿಪಡಿಸಿಲ್ಲ ಅನ್ನೋದು ಅರ್ಥ ಆಗಿದೆ. ಸರ್, ರಾಜ್ಯ ಸರ್ಕಾರ ಹಿಜಾಬನ್ನು ಅನುಮತಿ ಕೊಟ್ಟಿದೆ. ಇದ್ರ ಬಗ್ಗೆ ನೀವು ಈ ವಿದ್ಯಾರ್ಥಿಗಳಿಗೆ ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ ಸರ್? ಈಗ ಈ ವಿಷಯದಲ್ಲಿ ಬಹುಶಃ ಈ ಪ್ರಕರಣ ಬಂದಾಗ ಹಿಜಾಬ್ನ ವಿಷಯದಲ್ಲಿ ವಿಧಾನಸಭೆಯಲ್ಲಿ ಕಾಂಗ್ರೆಸ್ನವರು ಚರ್ಚನೆ ಮಾಡಲಿಲ್ಲ. ಆ ಒಂದು ಸಮಾಜಕ್ಕೆ ರಕ್ಷಣೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅವರಿಂದ ಏನೋ ವಿಧಾನಸಭೆ ಕಲಾಪದಲ್ಲಿ ಚರ್ಚೆಗೆ ಯಾರೂ ಮಾತಾಡಲಿಲ್ಲ, ಆಸಕ್ತಿ ತೋರಿಸ್ತಿಲ್ಲ. ಹಿಜಾಬ್ನ ವಿಷಯದಲ್ಲೂ ಸಹ ಏನಾದರೂ ಅವರು ನಮ್ಮ ಈ ಒಂದು ಧರ್ಮದ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಧ್ವನಿ ಎತ್ತಿದ್ರೆ ಅದು ನಾನು ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕನಾಗಿ ಎತ್ತಿದ್ದೇನೆ. ವಿಧಾನಸಭೆಯ ರೆಕಾರ್ಡ್ನಲ್ಲೇ ಇದೆ. ಇವತ್ತು ಇವರು ಈಗ ಹಿಜಾಬ್ನ ವಿಷಯವನ್ನು ಮುಂದೆ ತಂದಿರತಕ್ಕಂಥದ್ದು ಮೊನ್ನೆ ನಡೆದಂಥ ದಾವಣಗೆರೆ ಉಪಚುನಾವಣೆಯಲ್ಲಿ ಸಮಾಜದ ಮೇಲೆ ಆಗಿರ್ತಕ್ಕಂಥ ಒಂದು ಅಸಮಾಧಾನ ಅವರಲ್ಲಿ ಕಾಂಗ್ರೆಸ್ ಬಗ್ಗೆ, ಅದರ ಹಿನ್ನೆಲೆಯಲ್ಲಿ ಇತ್ತೀಚೆಗೆ 3 ವರ್ಷ ಆದಮೇಲೆ ಅಧಿಕಾರಕ್ಕೆ ಬಂದು ಈಗ ಈ ಒಂದು ವಿಷಯವನ್ನೇನು ಪ್ರಸ್ತಾಪ ಮಾಡಿದ್ದಾರೆ, ಎಲ್ಲಿ ಕಾಂಗ್ರೆಸ್ಗೆ ಆ ಒಂದು ವರ್ಗದ ಜನ ಮುಂದಿನ ದಿನಗಳಲ್ಲಿ ದೂರ ಹೋಗ್ತಾರೋ ಅಂತಕ್ಕಂಥ ಭಯದಿಂದ ಮಾಡ್ಕೊಂಡಿದ್ದಾರೆ ಹೊರತು ಹೃದಯದಿಂದ ಮಾಡಿರ್ತಕ್ಕಂಥ ಕಾರ್ಯಕ್ರಮ.